ಜಿಲ್ಲಾ ಮುಖಂಡರು, ತಾಲೂಕು ಮುಖಂಡರು ಎಲ್ಲರೂ ಇವತ್ತು ಒಂದು ಮೀಸಲಾತಿಯನ್ನ ವಿರೋಧಿಸ್ತಾ ಇರತಕ್ಕಂತ ವಿರೋಧಿಗಳಿಗೆ ಧಿಕ್ಕಾರವನ್ನು ಹೇಳ್ತಾ, ಏನು ಈ ದೇಶದಲ್ಲಿ ಮೀಸಲಾತಿಯಲ್ಲಿ ಬರೀ SC ST ನೇ ಇಲ್ಲ. SC ST ಅಂತಂದ್ರೆ ಏನು ಆದಿ ಕರ್ನಾಟಕ, ಆದಿ ದ್ರಾವಿಡ, ವಾಲ್ಮೀಕಿ, ಬೋವಿ, ಕೊರಚ, ಕೊರಮ ಇತರೆ ಇನ್ನೂ ಹಲವಾರು ಜಾತಿಗಳು ಈ ಒಂದು SC ಜನಾಂಗದಲ್ಲಿ, ST ಜನಾಂಗದಲ್ಲಿ ಇದ್ದಾವೆ. ಈ ಎರಡೂ ಒಂದು ಜನಾಂಗವೇ ಏನು ಮೀಸಲಾತಿಯನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಕೊಡ್ತಾರೋ ಆ ಸಂವಿಧಾನವನ್ನು ಕೊಟ್ಟಾಗ್ಲೇನೆ ಈ ಭಾರತ ದೇಶದಲ್ಲಿ ಈ ಒಂದು ಭೂಮಿ ಮೇಲೆ ಇರ್ತಕ್ಕಂತ ಪ್ರತಿ ಸಮುದಾಯದ ಜಾತಿವಾರು ಮೀಸಲಾತಿಯನ್ನ ಈ ಒಂದು ಎಲ್ಲಾ ಜನಾಂಗಗಳಿಗೂ ಒಳಪಡುವಂಗೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಆ ಮೀಸಲಾತಿಗಳಲ್ಲಿ ವಿಶೇಷವಾಗಿ ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಯಾಕೆ ಒಂದು ರಿಸರ್ವೇಶನ್ ಅನ್ನ ತಗೊಂಡ್ಬರ್ಬೇಕು ಅನ್ನೋದನ್ನ ಬಾಬಾ ಸಾಹೇಬರು ಅಂದಿನ ಕಾಲಘಟ್ಟದಲ್ಲಿ ಏನು ಹೋರಾಟ ಮಾಡ್ಬೇಕಾಯ್ತೋ ಆ ಕಾಲಘಟ್ಟದಲ್ಲಿ ಈ ಒಂದು ಸಮಾಜ ಮೊಲ ಹೊರಿತಾ ಇದ್ರು, ಸತ್ತ ದನವನ್ನ ಎಳಿತಾ ಇದ್ರು, ಸತ್ತ ನಾಯಿಯನ್ನ ಎಳಿತಾ ಇದ್ರು, ತೋಟಿ ಕೆಲಸ ಮಾಡ್ತಾ ಇದ್ರು, ನೀರ್ಗಟ್ಟಿ ಕೆಲಸ ಮಾಡ್ತಾ ಇದ್ರು. ಈ ಸಮಾಜಕ್ಕೆ ಏನೇನು ಮಾಡ್ಬೇಕಾಗಿದೆಯೋ ಆ ಒಳ್ಳೆ ಕೆಲಸಗಳನ್ನೆಲ್ಲಾನು ಈ ಸಮಾಜ ಮಾಡ್ಕೊಂಡ್ ಬರ್ತಾ ಇತ್ತು. ಈ ಸಮಾಜ ಮಾಡ್ಕೊಂಡ್ಬಂದು ಶಿಕ್ಷಣ ವಂಚಿತರಾಗಿದ್ರು. ಶಿಕ್ಷಣ ಇರ್ಲಿಲ್ಲ. ಹಿಂದೆ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ್ರು, ಶಿಕ್ಷಣ ಕೊಡಿಸಬೇಕು ಅಂತೇಳಿ. ಮತದ ಹಕ್ಕಿರ್ಲಿಲ್ಲ. ಏನೋ ನಮಗೆ ಮತದ ಹಕ್ಕನ್ನ ಏನೋ ನನ್ನ ಜನಾಂಗ ಮತ ಕೊಟ್ಟು ಆ ಮತದ ಮುಖಾಂತರ ಒಂದು ಅಭಿವೃದ್ಧಿ ಆಗೋದ್ರ ಕಡೆ ಹೋಗ್ಬೇಕು ಅನ್ನೋ ಒಂದು ಹೋರಾಟವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಅಂತ ಒಂದು ಸಂದರ್ಭದಲ್ಲಿ ಉಪ್ಪಿನ ಸತ್ಯಾಗ್ರಹಕ್ಕೆ ಮುಂದಾದಂತ ಗಾಂಧೀಜಿರವರು ಎರಡು ಮತವನ್ನ ಅವ್ರಿಗೆ ಕೊಡಬಾರ್ದು, ಆ ಎರಡು ಮತ ಅವ್ರಿಗೆ ಕೊಟ್ರೆ ಈ ದೇಶದಲ್ಲಿ ನಮ್ಮ ಮಾತು ಕೇಳೋ ಜನ ಇರೋದಿಲ್ಲ ಅನ್ನೋಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೆ ಹೊರಟ್ರು. ಅಂತ ಒಂದು ಸಂದರ್ಭದಲ್ಲಿ ಆ ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡಿಸಬೇಕು ಅಂತಂದ್ರೆ ಗಾಂಧೀಜಿರವರ ಹೆಂಡತಿ ಬಾಬಾ ಸಾಹೇಬರನ್ನ ಬಂದು ನನಗೆ ಪ್ರಾಣ ಭಿಕ್ಷೆ ಕೊಡಿ, ಪತಿ ಭಿಕ್ಷೆಯನ್ನ ಕೊಡಿ, ಆ ಪತಿ ಇಲ್ಲ ಅಂತಂದ್ರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಪತಿ ಭಿಕ್ಷೆ ಕೊಡಿ ಅಂತೇಳಿ ಬಾಬಾ ಸಾಹೇಬರನ್ನ ಕೇಳಿದಾಗ ಎಲ್ಲೋ ಒಂದ್ ಕಡೆ ಬಾಬಾ ಸಾಹೇಬರ ಆಲೋಚನೆ ಮಾಡಿ ದೇಶ ಅಲ್ಲೋಲ್ ಕಲ್ಲೋಲ ಆಗ್ತದೆ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಅವ್ರು ಕೇಳದಂತ ಗಾಂಧೀಜಿರವರ ಮಾತಿಗೆ ಬೆಲೆ ಕೊಟ್ಟು ಏನು ಪೂನಾ ಒಪ್ಪಂದ ಅನ್ನೋ ಒಂದು ಇದರಿಂದ ಆ ಎರಡು ಮತಗಳನ್ನ ಹಿಂದಕ್ಕೆ ತಗೊಂಡು ಈ 18% ಮೀಸಲಾತಿಯನ್ನ ನಮಗ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಾಗಿರ್ತಕ್ಕಂಥದ್ದು. ಇವತ್ತು 18% ಅಲ್ಲಿ ನಾವು ಜನ ಇದ್ದೀವಿ ಅಂತಂದ್ರೆ ನಿಮ್ಗೆ ಯಾಕ್ರಿ ಹೊಟ್ಟೆ ಕಿಚ್ಚ? ನಿಮ್ಗೆ ನಾವು ಎತ್ತಿಲ್ವಾ? ಕಸ ಗುಡ್ಸಿಲ್ವಾ? ಉಚ್ಚ ವೈದ್ಯ ಆಚೆ ಎತ್ತಾಕಿಲ್ವಾ? ಈ ದೇಶವನ್ನ ಸ್ವಚ್ಛತೆ ಮಾಡ್ತಾ ಇಲ್ವಾ? ಎಷ್ಟ್ರಿ ಮಾಡಿಲ್ಲ ಮೇಲಿನ ಸಮುದಾಯಗಳಿಗೆ? ಇದ್ರ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಅವತ್ತು ನಾವು ಆ ಒಂದಿದ್ರಲ್ಲಿದ್ದಾಗ ನೀವು ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಊಟ ತಿನ್ಕೊಂಡು ಒಳ್ಳೆ ರೀತಿ ಇರ್ಲಿಲ್ವಾ? ಇವತ್ತು ಸಮಾಜ ಎಲ್ಲೋ ಒಂದ್ ಕಡೆ ನಾವು ಮುಂದಕ್ಕೆ ಬಂದಿದೀವಿ ಅಂತಂದ್ರೆ ಇವತ್ತು ಹೊಟ್ಟೆ ಕಿಚ್ಚು ಬಂದಿದ್ಯಾ ನಿಮ್ಗೆ? ಮೀಸಲಾತಿ ಬೇಡ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇವತ್ತು ಬರ್ರಿ ನೀವು ಗ್ರಾಮೀಣ ಭಾಗಕ್ಕೆ ಯಾರು ಈ ಮೀಸಲಾತಿಯನ್ನ ವಿರೋಧಿಸ್ತಾ ಇದ್ದೀರೋ ಅಂತ ಜನಾಂಗ ಮೀಸಲಾತಿ ಬೇಡ ಅನ್ನೋದಾದ್ರೆ, ಮೀಸಲಾತಿಯನ್ನ ಹಿಂದಕ್ಕೆ ಪಡಿಬೇಕು ಅಂತಂದ್ರೆ ನಿಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಸಮುದಾಯಕ್ಕೆ ಕೊಡಿ. ನಾವು ಚಾಲೆಂಜ್ ಮಾಡ್ತೀವಿ. ಯಾವುದೇ ಒಂದು ತಂಟೆ ತಕರಾರುಗಳು ಗಲಾಟೆಗಳು ಇಲ್ಲದೆ ಮೀಸಲಾತಿ ಬೇಡ ಅನ್ನೋದಾದ್ರೆ ನಿಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಸಮುದಾಯಕ್ಕೆ ಕೊಡಿ. ನಮ್ಮ ಹೆಣ್ಣು ಮಕ್ಕಳನ್ನ ನೀವು ನೇರ ಸಮುದಾಯದ ಎಲ್ಲಾ ಸಂಪ್ರದಾಯದಂತೆ ನೀವು ಮದುವೆಗಳಾಗಿ ಅಂತರ್ಜಾತಿ ವಿವಾಹಗಳನ್ನ ನೀವು ತಯಾರಿ ಮಾಡಿ, ಆಗ ನಾವು ಮೀಸಲಾತಿಯನ್ನ ಬೇಡ ಅಂತ ಹೇಳ್ತೀವಿ. ಇವತ್ತು ರಾಜಕೀಯವಾಗಿ ಮೀಸಲಾತಿಯಲ್ಲಿ ಮುಂದೆ ಬಂದು ಬಿಡ್ತಾರೆ ಅಂತಂದ್ರೆ
ಅವತ್ತಿಂದ ನಿಮ್ಗೆ ಓಟುಗಳು ಹಾಕಿ ನಾವು ಗೆಲ್ಸಿಲ್ವಾ? ನಿಮ್ಮನ್ನ ರಾಜರಂತೆ ನಾವ್ ಎತ್ತು ಹೆಗಲ ಮೇಲೆ ಹಾಕೊಂಡು ಓಡಾಡಿಲ್ವಾ? ಇವತ್ತು ರಾಜಕೀಯವಾಗಿ ನಮ್ಮ ಜನಾಂಗ ಏನಾದ್ರೂ ರಾಜಕೀಯವಾಗಿ ಮೀಸಲಾತಿಯಲ್ಲಿ ಬರ್ತಾರೆ ಅಂತಂದ್ರೆ ಯಾಕ್ರೆ ನಿಮ್ಗೆ ಹೊಟ್ಟೆ ಕಿಚ್ಚಾಕೆ? ಯಾಕೆ ಇವತ್ತು ರಾಜಕೀಯವಾಗಿ ಇವ್ರು ಮುಂದೆ ಬಂದು ಅವ್ರ ಜನಾಂಗವನ್ನೇ ಅಭಿವೃದ್ಧಿ ಮಾಡ್ತಾರ? ಇಡೀ ಆಯಾ ಕ್ಷೇತ್ರದಲ್ಲಿ ಏನೇನಿದೆಯೋ ಈ ಕ್ಷೇತ್ರದ ಜನಾಂಗಕ್ಕೆಲ್ಲಾನು ಅವರು ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಆ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾರೆ. ಏನು ಆ ಜನಾಂಗವನ್ನೇ ಅಭಿವೃದ್ಧಿ ಮಾಡ್ತಾರ? ಆ ಜನಾಂಗಗಳಿಗೆ ಏನು ಮಾಡೋದಿಲ್ಲ. ಆ ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂಥವ್ರು ಹೇಳ್ಬೇಕಂದ್ರೆ ಆ ಜನಾಂಗಕ್ಕೆ ಏನು ಮಾಡೋದೆಲ್ಲಾನು ಬೇರೆ ಬೇರೆ ಜನಾಂಗಕ್ಕೇನೆ. ಇದ್ರ ಹೊಟ್ಟೆ ಕಿಚ್ಚು ಪಡ್ತೀರಲ್ರಿ ನೀವು. ಈ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು ಹಾಗಾದ್ರೆ ಈ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಏನು ಸಾಮಾನ್ಯ ಕ್ಷೇತ್ರಗಳು ಅಂತ ಹೇಳಿ ಬರ್ತವೆ. ಅವಾಗ ಯಾಕೆ ಹೇಳ್ತೀರಿ ನೀವು ಸಾಮಾನ್ಯ ಕ್ಷೇತ್ರ ಬಂದಿದೆ ನೀವು ನಿಲ್ಬೇಡ್ರಿ, ನಾವು ನಿಂತು ನಾವು ಮುಂದಕ್ಕೆ ಬರ್ಬೇಕು ಅಂತ ಹೇಳಿ ಹೇಳ್ತಿರಲ್ರಿ? ಸಾಮಾನ್ಯ ಕ್ಷೇತ್ರದಲ್ಲಿ ಹಂಗಾದ್ರೆ ನಿಮ್ಗೆ ಮೀಸಲಾತಿ ಬೇಡ ಅನ್ನೋದಾದ್ರೆ ಸಾಮಾನ್ಯ ಕ್ಷೇತ್ರಗಳು ಬಂದಾಗ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರನ್ನು ನಿಲ್ಲಿಸಿ ಗೆಲ್ಲಿಸಿ. ತಾಕತ್ತಿದೆಯಾ ನಿಮ್ಗೆ? ಆ ತಾಕತ್ತುಗಳಿಲ್ಲ ಅಂತಂದ ಮೇಲೆ ಮೀಸಲಾತಿಯನ್ನ ವಿರೋಧಿಸಬಾರದು, ಮೀಸಲಾತಿ ಬಗ್ಗೆ ಮಾತಾಡಬಾರದು. ಈ ಮೀಸಲಾತಿಗಳನ್ನ ನಾವ್ ಏನು ಉಳಿಸ್ಕೊಂಡ್ ಬರ್ತಾ ಇದೀವೋ ಈ ಮೀಸಲಾತಿಗೆ ವಿರೋಧವಾಗಿ ನೀವೇನಾದ್ರೂ ಮಾತಾಡ್ತಾನೆ ಇದ್ರೆ ನಾವು ಮುಂದೊಂದ್ ದಿನ ನಿಮ್ಗಳಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ. ಇದ್ರನ್ನ ಎಚ್ಚೆತ್ಕೊಳ್ಳಿ. ಯಾಕೆ ಅಂತಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಜನ ಸಂಘಟನೆಗಳ ವತಿಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ. ಮೀಸಲಾತಿ ಬಗ್ಗೆ ಮಾತಾಡ್ತಿರುವ ವ್ಯಕ್ತಿಗಳಿಗೆ ವಿರೋಧಿಸಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಪದೇ ಮೀಸಲಾತಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇರೋದು ಅದು ತಪ್ಪು. ಯಾಕಂದ್ರೆ ಎಲ್ರಿಗೂ ಮೀಸಲಾತಿ ಬೇಕು, ನಮ್ಮೊಬ್ಬರಿಗೆ ಅಲ್ಲ, SC ST ಜನಾಂಗಕ್ಕೆ ಅಲ್ಲ, ಸುಮಾರು ಜನಕ್ಕೆ, OBC ಎಲ್ಲ ಶೋಷಿತ ವರ್ಗ ಎಲ್ಲ ವರ್ಗದವರಿಗೆ ಮೀಸಲಾತಿ ಬೇಕು. ಪದೇ SC ST ಅಂತೇಳಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು ತಪ್ಪು. ಯಾಕಂದ್ರೆ ಮೀಸಲಾತಿ ನಮ್ಗೆ ಬೇಕೇ ಬೇಕು. ಮೀಸಲಾತಿ ಬಿಡೋಕ್ಕೆ ನಾವು ರೆಡಿ ಇಲ್ಲ. ಯಾಕಂದ್ರೆ ಮೀಸಲಾತಿ ಬಿಡ್ಬೇಕಂದ್ರೆ ನೀವು ಸಂಪಾದನೆ ಮಾಡಿರುವಂತ ಸಂಪಾದನೆಯಲ್ಲಿ ನಮ್ಗೆ ಮೀಸಲಾತಿ ಕೊಡಿ, ನಾವು ಮೀಸಲಾತಿಯನ್ನು ಬಿಡ್ತೀವಿ. ನಮ್ಮ ಮಕ್ಕಳನ್ನು ನೀವು ಮದುವೆ ಮಾಡ್ಕೊಳ್ರಿ, ನಿಮ್ಮ ಮಕ್ಕಳನ್ನು ನಮ್ಗೆ ಕೊಡ್ರಿ, ಅವಾಗ ನಾವು ಮೀಸಲಾತಿ ಬಿಡ್ತೀವಿ. ಅದೇ ಅಂತ ಅಲ್ಲ, ಸುಮಾರು ವಿಚಾರದಲ್ಲಿ ನಾವು ನಮ್ಮ ತಾತಂದ್ರು ಮುನ್ತಾತರು ನಿಮ್ಮ ಮನೆಯಲ್ಲಿ ಜೀತ ಇಟ್ಕೊಂಡು ಅವ್ರು ಸಂಬಳ ಕೊಟ್ಟೇ ಇಲ್ಲ, ಸಂಬಳನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬರೀ ಊಟಕ್ಕೋಸ್ಕರ ನಮ್ಮನ್ನು ಸಂಬಳಕ್ಕೆ ಇಟ್ಕೊಂಡು ಆವಾಗಿನಿಂದ ನಮ್ಮನ್ನು ಗುಲಾಮ್ಗಿರಿ ಮಾಡ್ಕೊಂಡು ಬಂದಿದ್ದೀರಿ. ಮತ್ತೆ ಇವಾಗ ಗುಲಾಮ್ಗಿರಿ ಮಾಡ್ಬೇಕಂತೇಳಿ ಇವಾಗ ಹೊಡ್ತಾ ಇದ್ದೀರಿ. ಏನು ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಇವಾಗ ನಾವೆಲ್ಲರೂ ಬುದ್ಧಿವಂತರಾಗಿದ್ದೀರಿ, ಒಳ್ಳೆ ಬಟ್ಟ ಹಾಕ್ತಾ ಇದೀವಿ, ಒಳ್ಳೆ ಊಟ ತಿಂತಾ ಇದೀವಿ, ಒಳ್ಳೆ ತಿಳುವಳಿಕೆ ಇದೆ. ಇವಾಗ ನಾವೆಲ್ಲ ಒಳ್ಳೆ ರೀತಿ ನಡ್ಕೊಳ್ತಾ ಇದ್ದೀವಿ. ಈ ತರ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ, ಏನಿದಿನ ಬಹುಜನ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಒಂದು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ನಮ್ಮ ಮಾನ್ಯ ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನ ನೀಡ್ತಾ ಇದೀವಿ. ಮನವಿಯ ಮುಖಾಂತರ ಕೂಡ ಒಂದು ಒತ್ತಾಯ ಇದೆ ನಮ್ದು. ಏನಂತಂದ್ರೆ ಸುಮಾರು ವರ್ಷಗಳಿಂದ ಏನು ಈ ಮನುವಾದಿ ಸರ್ಕಾರಗಳು, ಜಾತಿ ವಿರೋಧಿಗಳು, ಜಾತಿವಾದಿ ಸಂಘಟನೆಗಳು ಏನು ಈ ಒಂದು ಸಂವಿಧಾನದ ವಿರುದ್ಧ ಆಗ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ವಿರುದ್ಧ, ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಹಾಗೂ ಮೀಸಲಾತಿಯ ವಿರುದ್ಧ ಏನೆಲ್ಲ ಸುಮ್ಮನೆ ಅಪಪ್ರಚಾರ ಮಾಡೋದು, ಸುಮ್ಮನೆ ಹೇಳಿಕೆಗಳು ಕೊಡೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರಗಳನ್ನ ಹಬ್ಬಿಸಿ ಏನು ಜನರನ್ನ ಒಂದು ಆಕ್ರೋಶಕ್ಕೆ ಗುರಿ ಮಾಡುವಂತ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಅದೆಲ್ಲ ಕೂಡ ಈ ದೇಶದಲ್ಲಿ ನಡೆಯಲ್ಲ. ಯಾಕೆ ಅಂತಂದ್ರೆ ಈ ಒಂದು ಮೀಸಲಾತಿ ಅನ್ನೋದು ಕೇವಲ ಒಂದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ಇದು ಅವ್ರಿಗೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ. ಯಾರು ಒಂದು ಮೀಸಲಾತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಒಂದು ಜಾತಿ ವಿರೋಧಿ ಮನುವಾದಿ ಸಂಘಟನೆಗಳಿಗಾಗ್ಲಿ ಒಂದು ಜನಕ್ಕಾಗ್ಲಿ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೀವಿ. ಕೇವಲ ಒಂದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ಏನು ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಹಿಂದೆಯಿಂದನೂ ದೇಶಾದ್ಯಂತ ತಲಾಂತರಗಳಿಂದ ಒಂದು ಶೋಷಣೆಗೊಳಗಾದ, ಒಂದು ಅಸ್ಪೃಶ್ಯತೆಗೆ ಒಳಗಾದ ಒಂದು ಜನಕ್ಕೆ ಒಂದು ಮೀಸಲಾತಿ ಸಿಕ್ಕಿರೋದು. ಅದನ್ನ ತಾವು ಅರ್ಥ ಮಾಡ್ಕೋಬೇಕು. ಮೀಸಲಾತಿ ಏನಕ್ಕೆ ಸಿಕ್ಕಿದೆ, ಯಾವೆಲ್ಲ ಜನಾಂಗಕ್ಕೆ ಸಿಕ್ಕಿದೆ ಅಂತಂದ್ಬಿಟ್ಟು. ಯಾರು ಮೀಸಲಾತಿ ಪಡೆದಿಲ್ಲ? ಪ್ರತಿಯೊಬ್ಬ ಸಮುದಾಯ, ಎಲ್ಲಾ ಸಮುದಾಯಗಳು ಕೂಡ ಇವತ್ತು ಮೀಸಲಾತಿ ಒಂದು
ಒಂದು ಇದ್ರಲ್ಲೇನೆ ಬದುಕ್ತಾ ಇದ್ದಾರೆ. ಅದನ್ನ ತಾವು ಮನಗಾಣ್ಬೇಕು. ಏನ್ ತಮಗೆ ಮೀಸಲಾತಿ, ಈಗ ತಳ ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿರೋದು ನಿಮ್ಗೆ ಏನು ಅಂತ ಒಂದು ಈ ವಿರೋಧ ಏನು? ಬಂಧುಗಳೇ, ಏನು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವಕ್ಕಿಂತ 1902ರಲ್ಲಿ ಮೊದಲು ಈ ದೇಶದಲ್ಲಿ ಛತ್ರಪತಿ ಶಾಹು ಮಹಾರಾಜರು, ಕೊಲ್ಲಾಪುರದ ಮಹಾರಾಜರು ಮೊದಲು ಒಂದು ಮೀಸಲಾತಿಯನ್ನ ಆದೇಶ ಮಾಡಿ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸ್ತಾರೆ ಅಧಿಕೃತವಾಗಿ. ಯಾಕೆ ಅಂತಂದ್ರೆ ಅವರ ಒಂದು ಆಡಳಿತಾವಧಿಯಲ್ಲಿ ಅಲ್ಲಿನ ಒಂದು ಎಲ್ಲಾ ಒಂದು ಹಿಂದುಳಿದ ವರ್ಗಕ್ಕೆ, ಶೋಷಣಕ್ಕೆ ಒಳಗಾದ ಒಂದು ಸಮುದಾಯಗಳಿಗೆ ಒಂದು 50% ಮೀಸಲಾತಿಯನ್ನ ಶಿಕ್ಷಣದಲ್ಲಾಗ್ಲಿ, ರಾಜಕೀಯದಲ್ಲಾಗ್ಲಿ ಹಾಗೂ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನ ಹೊರಡಿಸ್ತಾರೆ ಅವರು. ಯಾಕೆ ಅವ್ರಿಗೆ ಗೊತ್ತಲ್ಲಿ ಏನೆಲ್ಲ ನಡೀತಾ ಇದೆ ತಳ ಸಮುದಾಯಗಳ ವಿರುದ್ಧ ಅಂತ. ಯಾಕೆ ಅಂತಂದ್ರೆ ಕೇವಲ ಆಳುವಂತ ಒಂದು ಪ್ರಭುಗಳಿಗೆ, ಆಳುವಂತ ಒಂದು ಜನಕ್ಕೆ ಒಂದು ಮೀಸಲಾತಿ ಬೇಕಾಗಿಲ್ಲ. ಎಲ್ಲಾ ಒಂದು ಸಮುದಾಯಗಳಿಗೂ ಕೂಡ ಒಂದು ಶಿಕ್ಷಣದಿಂದ ವಂಚಿತರಾದ ಒಂದು ಜನಕ್ಕೆ, ಒಂದು ಆರ್ಥಿಕವಾಗಿ ವಂಚನೆ ಆದಂತ ಒಂದು ಜನಕ್ಕೆ, ರಾಜಕೀಯವಾಗಿ ಹಿಂದುಳಿದ ಜನಕ್ಕೆ ಮೀಸಲಾತಿ ಬೇಕೇ ಬೇಕು ಅಂತಂದ್ಬಿಟ್ಟು ಎಲ್ರು ಕೂಡ ಆ ಒಂದು ಕಾಲದಲ್ಲೇ ಹೋರಾಟಗಳು ಮಾಡಿದ್ದಾರೆ. ಎಲ್ರಿಗೂ ಕೂಡ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಅವರನ್ನ ಅಭಿವೃದ್ಧಿ ಮಾಡಲು ಎಲ್ಲ ಸುಮಾರು ಯೋಜನೆಗಳನ್ನ ಅಂದಿನ ಕಾಲದಲ್ಲೇ ಒಂದು ರೂಪಿಸಿದ್ದಾರೆ. ಬಂಧುಗಳೇ, ತದನಂತರ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಾಗ್ಲಿ, ಒಂದು ಸಂವಿಧಾನದ ವಿಚಾರದಲ್ಲಾಗ್ಲಿ ಏನೆಲ್ಲ ಒಂದು ಅಪಪ್ರಚಾರಗಳನ್ನ ಮಾಡ್ತಾರೆ, ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ತಾವು ತಿಳ್ಕೊಳ್ಳಿ, ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಹಿಂದೆ ಏನು ದೇಶವನ್ನ ಆಳ್ತಾ ಇರ್ತಕ್ಕಂಥ ರಾಜಮನೆತನಗಳು, ಅವರ ಒಂದು ಕಾಲದಲ್ಲಿ ಈ ಒಂದು ಭಾರತ ದೇಶಕ್ಕೆ ವಿಳಾಸವೇ ಇಲ್ಲ. ಈ ದೇಶವನ್ನ ಆಳಿರ್ತಕ್ಕಂಥ ಒಂದು ಸಾಮ್ರಾಜ್ಯ